ಮಹಿಳೆಯರ ಭವಿಷ್ಯದ ಕಾಯ್ದೆಯನ್ನು ಬೆಂಬಲಿಸದೆ ವಿರೋಧ ಮಾಡಿದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನಮ್ಮ ಧಿಕ್ಕಾರ ಎಂದು ಬಿಜೆಪಿ ಮುಖಂಡರಾದ ಗಾಯತ್ರಿ ಸಿದ್ದೇಶ್ವರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕೆಟ್ಟದ್ದು ಒಳ್ಳೆಯದು ಯೋಚನೆ ಮಾಡದೆ ಮೋದಿ ಅವರನ್ನು ವಿರೋಧ ಮಾಡ್ತಾರೆ ಎಂದ ಅವರು, ಮಹಿಳೆಯರು ಪಂಚ ಗ್ಯಾರಂಟಿ ತೆಗೆದುಕೊಳ್ತಾ ಇಲ್ವಾ? ಆಗಿದ್ದರೆ ಕಾಂಗ್ರೆಸ್ಗೆ ವೋಟ್ ಹಾಕಿ ಎಂದು ಮಹಿಳೆಯರನ್ನು ಗುಲಾಮರಂತೆ ಬಿಂಬಿಸುತ್ತಿದ್ದಾರೆ ಎಂದರು. ಮೋದಿ ಅವರನ್ನು ವಿರೋಧ ಮಾಡುತ್ತಾ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಮೆಚ್ಚುಗೆ ಪಡೆದು ದೊಡ್ಡ ನಾಯಕಿಯಾಗಲು ಹೊರಟಿದ್ದಾರೆ ಎಂದರು. ಸಂಸದೆ ಡಾಕ್ಟರ್ ಪ್ರಭಾ ಅಭಿವೃದ್ಧಿ ಕೆಲಸ ಮಾಡದೇ ಇದ್ದರೆ ಮಹಿಳೆಯರೇ ನಿಮಗೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಕೊಡ್ತಾರೆ ಎಂದ ಅವರು, ಡಿಲಿಮಿಟೇಷನ್ ಹೆಸರಿನಲ್ಲಿ ಕಳ್ಳನಿಗೊಂದು ಪಿಳ್ಳಿನೆವ ಅನ್ನುವ ರೀತಿ ಮಹಿಳೆಯರ ಹಕ್ಕು ಕಿತ್ತುಕೊಂಡಿದ್ದಾರೆ ಎಂದರು. ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆ ದಕ್ಷಿಣದಲ್ಲಿ 4 ಬಾರಿ ಶಾಸಕರಾಗಿದ್ದು ಏನು ಅಭಿವೃದ್ಧಿ ಮಾಡಿದ್ರು? ಕೊನೆಗೆ ಮನೆಯಲ್ಲಿ ಮಲಗಿಕೊಳ್ಳುವವರಿಗೂ ಸೀಟ್ ಕೊಟ್ಟು ಪಂಚ ಗ್ಯಾರಂಟಿ ತೋರಿಸಿ ವೋಟ್ ಹಾಕಿಸಿಕೊಂಡ್ರು ಎಂದ ಅವರು, ಸ್ಮಾರ್ಟ್ ಸಿಟಿ ತಂದಿದ್ದೇ ಸಿದ್ದೇಶ್ವರ್, ದಕ್ಷಿಣದಲ್ಲಿ ಸಿಸಿ ರೋಡ್ ಬಿಟ್ಟರೆ ಏನು ಅಭಿವೃದ್ಧಿಯಾಗಿಲ್ಲ ಎಂದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ನಮ್ಮ ನರೇಂದ್ರ ಮೋದಿಜಿಯವರು ನಮಗೆ ಮಹಿಳಾ ಮೀಸಲಾತಿ ರಾಜಕೀಯಕ್ಕೆ ಪ್ರವೇಶ ಮಾಡಲು ನಮಗೆ ಒಂದು ಅವಕಾಶ ಮಾಡಿಕೊಡೋ ಇದನ್ನು ಅವರು ಯಶಸ್ವಿಯಾಗಿ ಪ್ರಯತ್ನವನ್ನು ಮಾಡಿದ್ರು ಅವರು. ಆದರೆ ಕಾಂಗ್ರೆಸ್ INDA ಅದಕ್ಕೆ ವಿರೋಧಿಸಿ ನಮ್ಮ ಮಹಿಳೆಯರಿಗೆ ಅನ್ಯಾಯವನ್ನು ಮತ್ತು ಅಪಮಾನ ಮಾಡಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲ ಪಕ್ಷಗಳು ಒಮ್ಮತದಿಂದ ಸೇರಿಕೊಂಡು ಮಹಿಳೆಯ ಈ ಕಾಯ್ದೆಯನ್ನು ಒಪ್ಕೊಂಡಿದ್ದರೆ ಎಲ್ಲ ಪಕ್ಷದ ಗೌರವದಿಂದ ನಮ್ಮ ಮಹಿಳೆಯರಿಗೆ ಗೌರವವನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ನಾವು ಸಂತೋಷ ಪಡ್ತಾಯಿದ್ವು. ಆದರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷ ಏನು ಮಾಡಿದೆ ಅಂದರೆ ಮಹಿಳಾ ವಿರೋಧಿ ಧೋರಣೆಯನ್ನು ತಂದುಬಿಟ್ಟು ಅವರು ಮಹಿಳೆಯರಿಗೆ ಅಪಮಾನ ಮಾಡಿದೆ. ಆ ಮಹಿಳೆಯರಿಗೆ ಯಾವ ಹಕ್ಕನ್ನು ಕೊಟ್ಟಿಲ್ಲ ಅನ್ನಲಿಕ್ಕೆ ಇದೊಂದು ನಿದರ್ಶನ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ರೀ. ಕಾಂಗ್ರೆಸ್ಸಲ್ಲಿ 70 ವರ್ಷ ನಮ್ಮ ಆಳ್ವಿಕೆಯನ್ನು ಮಾಡ್ತು. 70 ವರ್ಷದಲ್ಲಿ ಏನು ಮಾಡ್ತದೋ ಆ ಬೇಕಾಬಿಟ್ಟು ಸರ್ಕಾರ ತನ್ನ ಕಾಯ್ದೆಗಳು ಇಲ್ಲದೆ ಕೆಲಸ ಮಾಡಿಕೊಂಡು ಏನು ಮಾಡ್ತೋ ಅದು ತನ್ನ ಗರೀಬೆ ಹಟಾವೋ ಅನ್ನೋದು ಒಂದು ಹೇಳ್ತು ಹೊರತು ಇನ್ನೇನು ಕೆಲಸ ಮಾಡಲಿಲ್ಲ. ಆದರೂ ಇನ್ನೂ ಬಡವರಾಗೇ ಇದ್ದಾರೆ ಹೊರತು ಅವ್ರು ಯಾರೂ ಮುಂದೆ ಬರಲಿಕ್ಕೆ ಅದು ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಆದರೆ 10 ವರ್ಷದಲ್ಲಿ ಮೋದಿಜಿಯವರು ನಮ್ಮ ಭಾರತ ದೇಶವನ್ನು ಒಂದು ಉತ್ತಮವಾದ 1ನೇ ಸ್ಥಾನಕ್ಕೆ ತರಲಿಕ್ಕೆ, ಆರ್ಥಿಕವಾಗಿ 1ನೇ ಸ್ಥಾನಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇನ್ನೂ ಅದಕ್ಕೆಲ್ಲ ಸಹಕಾರ ಯಾರು ಕೊಡಬೇಕಾಯಿತು ಅಂದರೆ ಈ ಎಲ್ಲ ಮಿತ್ರ ಪಕ್ಷಗಳು ಸಹಕಾರ ಕೊಡಬೇಕಾಯ್ತು. ಅವರು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಎಲ್ಲ ಒಳ್ಳೆ ಕೆಲಸ ಮಾಡಲಿಕ್ಕೆ ಮೋದಿಜಿಯವರು ತಮ್ಮ ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ವಿರೋಧ ಮಾಡ್ತಾ ಬಂದಿದ್ದಾರೆ ಕಾಂಗ್ರೆಸ್ಗಳು. ಏನು 370 ವಿಧಿ ತಂದಾಗ ಅದನ್ನು ರದ್ದು ಮಾಡಬೇಕಾದ್ರೆ ವಿರೋಧಿಸುತ್ತೋ, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮಾಡಬೇಕಾದ್ರೆ ವಿರೋಧ ಮಾಡಿದ್ರು, ತ್ರಿವಳಿ ತಲಾಕ್ ತಂದಾಗ ವಿರೋಧ ಮಾಡಿದ್ರು, GST ತಂದಾಗಲೂ ವಿರೋಧ ಮಾಡಿದ್ರು, ಮತ್ತು ಆಯುಷ್ಮಾನ್ ಭಾರತ ಅನುಷ್ಠಾನಕ್ಕೆ ತಂದಾಗಲೂ ವಿರೋಧ ಮಾಡಿದ್ರು. ಹೊಸ ಸಂಸತ್ ಭವನ ನಿರ್ಮಾಣ ಮಾಡಬೇಕಲ್ಲೂ ವಿರೋಧ ತಂದರು. ದೇಶ ರಕ್ಷಣೆಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ವಿರೋಧ ಮಾಡಿದ್ರು. ಆಪರೇಷನ್ ಸಿಂಧೂರಕ್ಕೂ ವಿರೋಧ ಮಾಡಿದ್ರು. ಇದೆಲ್ಲ ಮಹಿಳೆಯರಿಗೆ ಸ್ವಲ್ಪ ಕಾಳಜಿ ಅವರು ಇಲ್ಲ ಅಂತ ಹೇಳಲಿಕ್ಕೆ ನಾವು ಒಂದು ಉದಾಹರಣೆಗೆ ಹೇಳ್ತೀನಿ. ಮಹಿಳೆಯರ ಏಳಿಗೆ ಸಹಿಸಲ್ಲ ಹಾಗೂ ಸರ್ಕಾರಕ್ಕೆ ನಮ್ಮೆಲ್ಲರ ಧಿಕ್ಕಾರವಿರಲಿ ಅಂತೇಳಿ ಅವರಿಗೆ ಕಾಂಗ್ರೆಸ್ಸಿಗೆ ಧಿಕ್ಕಾರ, ನಮ್ಮೆಲ್ಲರ ಮಹಿಳೆಯರ ಪರವಾಗಿ ನಾನು ಧಿಕ್ಕಾರ ಹೇಳ್ತೀನಿ. ನೀವು ಗೊತ್ತಿರೋ ಹಾಗೆ ಸುಷ್ಮಾ ಸ್ವರಾಜ್ ಅವರು ದೆಹಲಿಗೆ ಮತ್ತು ಉಮಾ ಭಾರತಿಯವರನ್ನು ಮಧ್ಯಪ್ರದೇಶಕ್ಕೆ ಮತ್ತು ವಸುಂಧರಾ ರಾಜೆ ಅವರನ್ನು ರಾಜಸ್ಥಾನಕ್ಕೆ, ಆನಂದಿಬೆನ್ ಪಟೇಲ್ ಅವರನ್ನು ಗುಜರಾತಿಗೆ ಅವರನ್ನೆಲ್ಲ CM ಮಾಡಲು ಮತ್ತು ಪ್ರಥಮ ಪ್ರಜೆಯಾಗಿ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿಯನ್ನಾಗಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು BJP ಸರ್ಕಾರ. ಕಾಂಗ್ರೆಸ್ಸಿನ ಮನಸ್ಥಿತಿ ಹೇಗಿದೆ ಅಂದರೆ ಮಹಿಳೆಯರು ಅಂದರೆ ಅಡುಗೆ ಮಾಡಲಿಕ್ಕೆ ಲಾಯಕ್ಕು, ಅಡುಗೆ ಮನೆಯೇ ಅವರು ಸೀಮಿತ ಅನ್ನೋ ಮನಸ್ಥಿತಿ ಹೊಂದಿದ್ದಾರೆ ಅಂತ ಅವರು ಬಿಂಬಿಸ್ತಾ ಇದ್ದಾರೆ. ಕಾಂಗ್ರೆಸ್ಸು ಮಿತ್ರ ಪಕ್ಷಗಳು ಸುಳ್ಳು ಹೇಳ್ಕೊಂತ ಅವರು ಓಟ್ ಹಾಕಿಸ್ಕೊಂಡು ಚುನಾವಣೆಯಲ್ಲಿ ಗೆಲ್ತಾ ಬಂದಿದೆ ಹೊರತು ಅವರು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಗೆದ್ದಿಲ್ಲ. ಮಹಿಳೆಯರ ಗೌರವ ಮತ್ತು
ಅವರ ಗೌರವ ಮತ್ತು ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಶೌಚಾಲಯವನ್ನು ಮತ್ತು ಗ್ಯಾಸ್ ಕೊಡಿಸುವುದರ ಮೂಲಕ ಮತ್ತು ಮನೆಗೆ ನಲ್ಲಿ ನೀರಿನ ತರುವುದರ ಮೂಲಕ ಮತ್ತು ಮನೆಗಳ ನಿರ್ಮಾಣ ಮಾಡುವುದಕ್ಕೆ ಹೆಚ್ಚು ಒತ್ತು ನಮ್ಮ ಮೋದಿಜಿಯವರು ಕೊಟ್ಟಿದ್ದಾರೆ. ಕೆಟ್ಟದ್ದು ಹಾಗೂ ಒಳ್ಳೆಯದು ಅನ್ನೋದು ಯಾವುದನ್ನು ಯೋಚನೆ ಮಾಡದೇ ಇರೋ ನಮ್ಮ ಈಗಿನ MP ಕೆಲಸಕ್ಕೆ ಅವರು ಮೋದಿಜಿ ಅವರಿಗೆ ವಿರೋಧ ಮಾಡ್ತಾ ಬಂದಿದ್ದಾರೆ. ಅವರು ಒಂದು ಹೆಣ್ಣು ಮಗಳಾಗಿ ಮಹಿಳೆಯರ ಮುಂದಿನ ಭವಿಷ್ಯದ ಕಾಯ್ದೆಯನ್ನು ವಿರೋಧಿಸಿರೋದ್ರಿಂದ ಅವರಿಗೂ ನಮ್ಮೆಲ್ಲರ ಧಿಕ್ಕಾರ. ಹೆಣ್ಣು ಮಕ್ಕಳಿಗೆ 5 ಗ್ಯಾರಂಟಿಗಳನ್ನು ತೋರಿಸಿ ನೀವು 5 ಗ್ಯಾರಂಟಿ ತಗೊಳ್ತಾ ಇದ್ದೀರಾ, ಇಲ್ಲ ಹಾಕ್ರಿ ಓಟು ನಮಗೆ ಕಾಂಗ್ರೆಸ್ಸಿಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅವ್ರು ನೋಡಿದ್ರೆ ಅವರು ನಮ್ಮ ಮಹಿಳೆಯರನ್ನು ಏನಂತ ಬಿಂಬಿಸ್ತಾ ಇದ್ದಾರೆ ಅಂದರೆ ಗುಲಾಮರಂತೆ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ರೀ. ಮೋದಿಜಿಯವರು ಅವ್ರನ್ನ ಬೈಯೋದು, ಆಮೇಲೆ ವಿರೋಧ ಮಾಡ್ತಾ ರಾಹುಲ್ ಗಾಂಧಿಯವರು ಮತ್ತು ವಿರೋಧ ಪಕ್ಷದ ನಾಯಕರಾದ ಖರ್ಗೆ ಅವರನ್ನು ಮತ್ತು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿಯವರನ್ನು ಮೆಚ್ಚುಗೆಯ ಮಾತುಗಳನ್ನು ಆಡಿಸ್ಕೊಂಡು ಇವರು ದೊಡ್ಡ ನಾಯಕಿಯಾಗಲು ಹೊರಟಿದ್ದಾರೇನೋ ಅಂತ ನಮಗೆಲ್ಲರೂ ಹಾಗೆ ಅನ್ನಿಸ್ತಾ ಇದೆ. ಅಭಿವೃದ್ಧಿ ಕೆಲಸ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಮ ಮಹಿಳೆಯರೇ ಅವರಿಗೆ ಬುದ್ಧಿ ಕಲಿಸ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ರೀ. ಕ್ಷೇತ್ರ ವಿಂಗಡಣೆ ಮತ್ತು ಲಿಮಿಟೇಷನ್ ನೆವ ಹೇಳ್ಕೊಂಡು ಕಳ್ಳಗೊಂದು ಪಿಳ್ಳೆ ನೆವ ಅಂತೀವಲ್ಲ, ಆ ಥರ ಅವರು ಅದ್ರ ನೆವ ಹೇಳ್ಕೊಂಡು ಮಹಿಳೆಯರ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಅಂತ ಹೇಳ್ತೀವಿ ರೀ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಇದ್ದಿದ್ದು 48 ಆಗ್ತಾಯಿತ್ತು. ಒಬ್ಬರು 42 ಕ್ಷೇತ್ರ ಆಗುತ್ತೆ. ಸಾಮಾನ್ಯ ಕಾರ್ಯಕರ್ತರು ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇತ್ತು. ಅದು ಅವಕಾಶವನ್ನು ಕಳೆದಿದ್ದಾರೆ. ಅದನ್ನು ಅವರು ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಅಡ್ಡಿಗಾಲು ಹಾಕಿದ್ದಾರೆ ಅಂತ ಹೇಳ್ತೀನಿ ರೀ. ಈಗ ದೊಡ್ಡವರು ಮಾತ್ರ ದೊಡ್ಡ ತಮ್ಮ ಪಕ್ಷದಲ್ಲಿ ಸೀಟ್ಗಳನ್ನು ತಗೊಂತ ಅವ್ರುಗಳೇ ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ತಾ ಇದ್ದಾರೆ ಹೊರತು ಸಾಮಾನ್ಯ ಕಾರ್ಯಕರ್ತರಿಗೆ ಸೀಟ್ ಕೊಟ್ಬಿಟ್ಟು ಅವ್ರ ಹತ್ರ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ, ಅವರಿಗೆ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡದೇ ಇರೋಕ್ಕೆ ಅವರು ಒಂದು ಅಡ್ಡಿಗಾಲಾಗಿದ್ದಾರೆ ಅಂತ ಹೇಳಲಿಕ್ಕೆ ಹೇಳ್ತಾ ಇದ್ದೀನಿ ರೀ. ಅದಲ್ಲದೆ ಒಬ್ಬ MP ಈ 8 ಕ್ಷೇತ್ರದಲ್ಲಿರೋ ಜನಸಂಖ್ಯೆನ ನಿರ್ವಹಣೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಹೆಣ್ಣು ಮಕ್ಕಳು ಇನ್ನೂ ಹೆಚ್ಚಿಗೆ ಸಂಖ್ಯೆ ನಾವು ಲೋಕಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ರೆ ಅವರು ಹೆಚ್ಚು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ, ಅವರು ರಾಜ್ಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗುತ್ತೆ. ನೀವು ನೋಡಿರೋ ಹಾಗೆ ಇಲ್ಲಿನ MP ಅವರಿಗೆ, ಅವರ ಮಗನಿಗೆ, ಇದಕ್ಕೆ ಕುಟುಂಬ ರಾಜಕಾರಣ ಮಾಡ್ಕೊಂಡಿರೋದ್ರಿಂದ ಅದು ಅವ್ರ MP ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಕಷ್ಟ ಸಾಧ್ಯನೇ. ಅವರು ಏನು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಉದಾಹರಣೆ ಯಾವುದು ಅಂದರೆ ನಮಗೆಲ್ಲ ಗೊತ್ತಿರೋಂಗೆ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರನೇ ಉದಾಹರಣೆ ಅಂತ ಹೇಳ್ತೀನಿ. ಒಂದು ಸ್ವಲ್ಪ ಒಳಗಡೆ ಹೋಗ್ಬಂದರೆ ಗೊತ್ತಾಗುತ್ತೆ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ. ಅವ್ರಿಗೇನು ಬಡವರು ಹೆಂಗಿರ್ತಾರೆ ಅವರು ಇರಲಿ, ಅವರಿಂದ ಯಾವ ಅವರಿಗೇನು 2,000 ರೂಪಾಯಿ ಕೊಡೋದು, ಇಲ್ಲಂದರೆ 5 ಗ್ಯಾರಂಟಿ ಕೊಟ್ಟಿದ್ದೀವಿ, ನೀವು ಓಟ್ ಹಾಕ್ರಿ, ಕಾಂಗ್ರೆಸ್ಸಿಗೆ ಹಾಕ್ರಿ ಅಂತ ಹೇಳ್ಕೊಂಡು ಅವರ ಬೇಳೆಕಾಳನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ನಮ್ಮ ಪ್ರಧಾನಿ ಮೋದಿಜಿಯವರು ಹಿಡಿದ ಕೆಲಸನ ಬಿಡೋದಿಲ್ಲ. ಅವ್ರು ಏನೇ ಅಂದರೂ ಮುಂದಿನ ದಿನಗಳಲ್ಲಿ ಈ ಕಾಯ್ದೆನ ಕಾರ್ಯರೂಪಕ್ಕೆ ತಂದೇ ತರುತ್ತಾರೆ. ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಅವರಿಂದನೇ ಈ ಕೆಲಸ ಆಗುತ್ತೆ ಅನ್ನಲಿಕ್ಕೆ ನಾವೆಲ್ಲರೂ ಅವರನ್ನು ಅಭಿನಂದಿಸ್ತೀವಿ. ಯಾಕೆಂದರೆ ಅವರಿಂದನೇ ಈ ಕೆಲಸ ಆಗ್ಲಿಕ್ಕೆ ಸಾಧ್ಯ. ಯಾಕೆಂದರೆ ಕಾಂಗ್ರೆಸ್ಸಿಂದ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.